ನಿಮ್ಗೆಲ್ಲ ಪ್ರಪಂಚದಲ್ಲಿ ಅತಿ ಎತ್ತರವಾದಂತಹ ತೇರುಗಳನ್ನ ಕಟ್ಟುವ ಜಾಗಕ್ಕೆ ಸ್ವಾಗತ. ಅದೇ ಊರಿನಲ್ಲಿ ನಾವಿವಾಗತ್ತು ಇದೀವಿ. ಆ ಊರು ಯಾವ್ದಂದ್ರೆ ಹುಸ್ಕೂರು. ಮದ್ದೂರಮ್ಮ ಜಾತ್ರೆ ನಡೀತೈತೆ. ಇಲ್ಲಿ ಸುಮಾರು 17 ತೇರುಗಳನ್ನ ಕಟ್ತಾರೆ. ಅದರಲ್ಲಿ 11 ತೇರುಗಳು ಇವತ್ತಾದ್ರೆ ದೇವಸ್ಥಾನದ ಹತ್ರ ಬರ್ತಾ ಇದಂತೆ. ಎಷ್ಟು ದೂರ ಇದೆ ಇಲ್ಲಿಂದ? ಒಂದು 2 ಕಿಲೋಮೀಟರ್ ಜಾಸ್ತಿ ಜನ ಹೋಗ್ತಾರೆ ನೋಡಿ. ಅಲ್ಲಿ ಹಿಂಗೆ ಇವು ರೋಡಲ್ಲಿ ಬಂದಿತ್ತಾ? ಅದು ಇಲ್ಲಿಂದಾನೆ ಹೋಗೋದು. ಹೌದಾ? ಅಲ್ಲಿಂದಾನೆ ಹೋಗೋದು. ಸರಿ ಅಣ್ಣ. ಆಯ್ತು ಗುರು, ಫೈನಲಿ ದೊಡ್ಡ ನಾಗಮಂಗಲ ತೇರು ನೋಡೋಕ್ಕಾದ್ರೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಅದೃಷ್ಟ ಫಸ್ಟ್ನೇ ವರ್ಷ ನಾನು ನೋಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಮದ್ದೂರಮ್ಮನ ಜಾತ್ರೆಗೆ ಬಂದಿದ್ದೀನಿ. ಇಲ್ಲಿ ಕೋನಪ್ಪನ ಅಗ್ರಹಾರ ತೇರ್ನಾದ್ರೆ ಇವಾಗ ನೋಡ್ತಾ ಇದ್ದೀನಿ ಸದ್ಯಕ್ಕೆ. ಇನ್ನು ಮಿಕ್ಕಿ ತೇರುಗಳು ಮುಂದೆ ಇರ್ತವೆ. ಲಾಸ್ಟ್ಗೆ ಕೊನೆದಾಗಿ ದೇವಸ್ಥಾನ ಹತ್ರ ಎಲ್ಲ ತೇರುಗಳು ಬಂದು ನಿಲ್ತವೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಲೆಟ್ಸ್ ಗೋ. ಈ ಮದ್ದೂರಮ್ಮನ ರಥೋತ್ಸವ ಸುಮಾರು 100 ವರ್ಷಗಳಿಗಿಂತ ಮೇಲೆಯಿಂದ ಇದನ್ನ ಜರುಗಿಸ್ಕೊಂಡಾದ್ರೆ ಈ ಊರಿನವರೆಲ್ಲ, ಈ ಸುತ್ತಮುತ್ತ ಊರಿನವರೆಲ್ಲ ಬರ್ತಿದ್ದಾರೆ. ಅವ್ರಿಗೆಲ್ಲ ಒಂದು ದೊಡ್ಡ ನಮನಗಳು. ಯಾಕಂದ್ರೆ 100 ವರ್ಷಗಳಿಂದ ಮೇಲೆ ಒಂದು ವರ್ಷನೂ ಬಿಡದೆ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದಾರಲ್ಲ, ಈ ಊರಿಗೆ ಸೆಲ್ಯೂಟ್ ಹೊಡಿಬೇಕು. ಅದು ವರ್ಲ್ಡ್ಗೆ, ಇಡೀ ಪ್ರಪಂಚಕ್ಕೆ ಹೈಟ್ ಕಟ್ಟೋ ತೇರುಗಳು ಇಲ್ಲೇ ಇರೋದು. ಅದು 17 ತೇರು ಕಟ್ತಾರಂತೆ. ಈ ಸರಿ 11 ತೇರು ಕಟ್ಟಿದಾರಂತೆ. ನಾವು ನೋಡಿರೋ ತೇರುಗಳಿಗೆ ಎಲ್ಲದಕ್ಕಿಂತ ಹೈಟ್ಗಳಿರೋ ತೇರುಗಳೆಲ್ಲ ಇಲ್ಲೇ ಇರೋದು ಮದ್ದೂರಮ್ಮನ ಜಾತ್ರೆನಾಗೆ. ಇದಾಗಿ ಬಂದು ಇಲ್ಲಿ ಎತ್ತುಗಳನ್ನ ಫಸ್ಟ್ ಇರ್ತಾರೆ, ಅದಕ್ಕೆ ಹಗ್ಗ ಕಟ್ಟಿರ್ತಾರೆ. ಮತ್ತೆ ಅದಾದ್ಮೇಲೆ ಟ್ರ್ಯಾಕ್ಟರ್, ಎತ್ತುಗಳು ಹಿಂದ್ಗಡೆ ಟ್ರ್ಯಾಕ್ಟರ್ನ ಕಟ್ಟಿರ್ತಾರೆ. ಒಂದಲ್ಲ ಎರಡಲ್ಲ, ಎಷ್ಟೆಷ್ಟು ಟ್ರ್ಯಾಕ್ಟರ್ಗಳು ಒಂದೊಂದು ತೇರ್ ಹತ್ರ ಸ್ವಲ್ಪ ಟ್ರ್ಯಾಕ್ಟರ್ಗಳು ಕಟ್ಟಿದ್ದಾರೆ. 4-5 ಟ್ರ್ಯಾಕ್ಟರ್ ಈ ಥರ. ಅದರಲ್ಲಿ ಜನ ಕೂತಿರ್ತಾರೆ. ಎಷ್ಟು ಕಷ್ಟ ಇದೆ ಗೊತ್ತಾ, ನೀವೆಲ್ಲ ಗಮನಿಸ್ತಿರ್ಬೋದು. ಈಗ ಫಸ್ಟ್ ಎತ್ತುಗಳು ಯಾವ ಥರ ಡಿಸೈನ್ ಮಾಡ್ಕೊಂಡು ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ರೈತರೆಲ್ಲ ಅಂತ ನೋಡ್ಬೋದು. ಇದು ಇವರ ಬಟ್ಟೆಗಳೆಲ್ಲ ನೋಡ್ಬೋದು. ಹಸಿರು ಕಲರ್ನ ಬಟ್ಟೆ ಕೂಡ ಧರಿಸಿದ್ದಾರೆ ಈ ಊರಿನವರು. ತುಂಬ ಅದ್ಭುತವಾಗಡೆ ಆದರೆ ನಡೀತಾ ಇದೆ. ನೋಡೋಣ ನಮ್ಮ ಮುಂದೆ ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ. ಈಗಾದರೆ ಬಿಲ್ಡಿಂಗ್ ಮೇಲೆ ಹತ್ತಿದ್ದೀನಿ. ಯಾಕಂದರೆ ನಮ್ಮ ಹತ್ರ ಡ್ರೋನ್ ಆದರೆ ಇಲ್ಲ ಸದ್ಯಕ್ಕೆ. ಅದನ್ನು ಬಿಲ್ಡಿಂಗ್ ಮೇಲೆಯಿಂದ ತೆಗೆದ್ರೆ ಎಷ್ಟು ಜನಗಳು ಓಡಾಡ್ತಾರೆ. ಕೋನಪ್ಪನ ಅಗ್ರಹಾರ ತೇರು ಇವಾಗ ಎಳಿತಾ ಇದ್ದಾರೆ. ನಾವು ಮ್ಯಾಡಿ ಮೇಲೆಯಿಂದ ನೋಡೋಣ ಯಾವ ಥರ ವ್ಯೂ ಇದೆ ಅಂತ. ಒಂದೊಂದು ಎತ್ತುಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾವೆ ಈ ತೇರನ್ನ ಎಳಿಯೋಕ್ಕೆ. ಎತ್ತುಗಳೇ ಎಲ್ಲದಕ್ಕೆ ಆನೇಕಲ್ ತಾಲೂಕಿಗೆ ಸೇರುತ್ತೆ. ಈ ಮದ್ದೂರಮ್ಮ ದೇವಸ್ಥಾನ ಒಂದು ಹಳೆಯದಾದ ಚೋಳರ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ದೇವಸ್ಥಾನವಾಗಿರುತ್ತೆ. ಪ್ರತಿ ವರ್ಷ ಗ್ರ್ಯಾಂಡಾಗಿ ಇಲ್ಲಾದರೆ ಸೆಲೆಬ್ರೇಷನ್ ಮಾಡ್ತಾರೆ. ಅದು ಯಾವ ತಿಂಗಳಲ್ಲಂದರೆ ಮಾರ್ಚಲ್ಲಿ ಮತ್ತು ಏಪ್ರಿಲ್ ತಿಂಗಳ ಈ ಸಮಯದಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ನೀವು ನೀಡೋದನ್ನು ನೋಡ್ತೀರ. ಇಲ್ಲಿಗೆ ಆನೆ ಕೂಡ ಬಂದಿರುತ್ತೆ. ಆನೆ ಬಂದರೆ ಯಾವುದೇ ಜಾತ್ರೆಯಲ್ಲಾಗಲಿ ತುಂಬ ಶ್ರೇಷ್ಠ ಅಂತ ಪರಿಗಣಿಸ್ತಾರೆ.
ನಾವು ಬಂದಿದ್ದು ತುಂಬ ಲೇಟಾಗಿ ಆಗೋಯ್ತು, ಅದು ಸಾಯಂಕಾಲ ಹೊತ್ತಾಗಿತ್ತು. ಅದಕ್ಕೋಸ್ಕರ ಇವಾಗಿಂದ ಮುಂದಿನ ವಿಡಿಯೋ ಎಲ್ಲ ನೈಟ್ ಹೊತ್ತು ತೆಗೆದಿರೋದೇ ಆಗಿರ್ತೈತೆ. ಆದರೂ ನೈಟ್ ಹೊತ್ತಲ್ಲೇ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಮೋಸ್ಟ್ಲಿ ಇದೇ ರೀಸನ್ಗೆ ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಒಂದು ಸುಂದರವಾದ ದೇಶ. ಪ್ರತಿನಿತ್ಯವೂ ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಒಂದು ಫಂಕ್ಷನ್ನೇ ಆಗಲಿ, ಒಂದು ಪ್ರೋಗ್ರಾಮೇ ಆಗಲಿ, ಯಾವುದೋ ಒಂದು ಹಬ್ಬನೇ ಆಗಲಿ, ಪ್ರತಿನಿತ್ಯ ಜರುಗ್ತಾನೆ ಇರ್ತೈತೆ. ಇದಕ್ಕೋಸ್ಕರನೇ ನಮ್ಮ ದೇಶನ ಇಡೀ ಪ್ರಪಂಚದಲ್ಲೇ ವೈವಿಧ್ಯಮಯ ಬೇರೆ ಬೇರೆ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ ಅಂತ ಕರಿತೀವಿ. ಅದಕ್ಕೆ ನಮ್ಮ ದೇಶದಲ್ಲಿ ಕೂಡ 22 ಭಾಷೆ ಸಾಂವಿಧಾನಿಕ ಪ್ರಕಾರದಲ್ಲಿ ಇರೋದು. ಇನ್ನು ಅದರ ಪ್ರಕಾರ ಇಲ್ಲದೆ ಇರೋದು ಗುರು. ನಾನು ಫೋಟೋ ತೆಗೀನ ಅಂದರೆ ಅದು ವಿಡಿಯೋ ಆನ್ ಆಗಿಬಿಟ್ಟಿದೆ. ನಾನು ಎತ್ತೋ ಗಮನ ಕೊಟ್ಬಿಟ್ಟಿದ್ದೀನಿ, ನೋಡ್ಕೊಂಡಿಲ್ಲ. ಈಗಾದರೆ ಜಾಯಿಂಟ್ ವೀಲ್ಗೆ ಅಲ್ಲಿ ತಿರುಗುತ್ತಿರೋ ಚಕ್ರಕ್ಕೆ ನನ್ನನ್ನು ಎಳ್ಕೊಂಡು ಹೋಗ್ತಿದ್ದಾರೆ. ಬೇಡ ನಾನು ಬರಲ್ಲ ಗುರು, ಬರಲ್ಲ ಅಂದರು ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಟಿಕೆಟ್ ಕೂಡ ಅವರೇ ಕೊಟ್ಬಿಟ್ಟು ಕಾಸು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳ್ದು ಅವ್ರು ಕೇಳ್ತಾ ಇಲ್ಲ ಗುರು. ನನಗಾದರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬ ಭಯ ಆಗುತ್ತೆ ನನಗಿದ್ರಲ್ಲಿ. ಯಾಕೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೋ ಅಂತ. ಇಲ್ಲಿ ಬಂದಿದ್ದಕ್ಕೆ ಏನು ಯೂಸ್ ಆಯ್ತಂದ್ರೆ, ಇಲ್ಲಿಂದ ಡ್ರೋನ್ ಶಾಟಲ್ಲಿ ಯಾವ ಥರ ಬರುತ್ತೆ ವೀಡಿಯೋಸು, ಆ ಥರ ನನ್ನ ಕ್ಯಾಮ್ರಾದಲ್ಲಿ ತೆಗಿತಾ ಇದ್ದೀನಿ ಇದ್ರ ಮೇಲಿಂದ ಕುತ್ಕೊಂಡು. ಅದಕ್ಕೆ ಖುಷಿ ಪಡ್ಬೇಕಷ್ಟೆ. ನೋಡ್ತಾ ಇದ್ದೀರಾ ನೀವು ಕೂಡ, ಡ್ರೋನ್ ಶಾಟ್ ಥರ ಬಂದಿದೆ ನನ್ನ ಕ್ಯಾಮ್ರಾದಲ್ಲಿ ತೆಗ್ದಿರೋದು. ಈ ಥರ ಜಾಯಿಂಟ್ ವೀಲ್ ಹತ್ಬಿಟ್ರೆ ಡ್ರೋನೇ ಬೇಕಿಲ್ಲ ಗುರು. ಎಷ್ಟು ಫುಲ್ ಊರೂರೇ ಬರ್ತಾ ಇದೆ. ಪ್ರಾಣದ ಮೇಲೆ ಭಯ ಇಲ್ಲ ಅಂದರೆ ನಾನು ತೋರಿಸ್ತೀನಿ, ಇವಾಗ ಅದ್ರ ಮೇಲೆ ಹೋಗ್ಬೋದು ನೀವು. ಇದೆ ನೋಡಿ, ಅದ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಅದರಲ್ಲಿ ಜನ ಕೂತಿದ್ದಾರೆ. ಇವಾಗ ಮೇಲಕ್ಕೆ ಹೋಗ್ತಾ ಇದೆ, ತಲೆ ಕೆಳಗಡೆ ಬಂದಿದೆ, ಕಾಲು ಮೇಲೆ ಹೋಗಿದೆ ಗುರು ಅವ್ರದ್ದು ಎಲ್ಲರದು. ಅದಕ್ಕೆ ನಾನು ತುಂಬ ದೂರ ಇದ್ಬಿಟ್ಟೆ ಇದರಿಂದ. ನನ್ನ ಫ್ರೆಂಡ್ಸ್ ಎಲ್ಲರೂ 3 ಹೋಗಿದ್ರು. ಟಿಕೆಟ್ ಆದರೆ 150 ರೂಪಾಯಿ ಇಟ್ಟಿದ್ರು. ಟಿಕೆಟ್ ಪ್ರಚಾರ ಅಲ್ಲ, ಏನಂದರೆ ಇಲ್ಲಿ ಯಾವ ಥರ ಇರುತ್ತೆ ಅಂದರೆ ಅವರು ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿದ್ವಿ ನಾವು, ಯಾವ ಥರ ಇದೆ ಅಂದರೆ ಅದರಲ್ಲಿ ಇವಾಗ ಆಲ್ಮೋಸ್ಟು ಒಂದು 7-8 ತೇರುಗಳನ್ನ ಆಲ್ರೆಡಿ ಬಂದು ದೇವಸ್ಥಾನ ಪಕ್ಕದಲ್ಲೇ ನಿಲ್ಸಿದ್ದಾರೆ. ಇವಾಗ ನೀವೆಲ್ಲ ಗಮನಿಸ್ತಿರ್ಬೋದು. ಒಂದು ಮಾತ್ರ ಎಷ್ಟು ಉದ್ದ ಇದೆ ನೋಡಿ, ದೊಡ್ಡ ನಾಗಮಂಗಲದು. ಮದ್ದೂರಮ್ಮ ಜಾತ್ರೆ ಅಂತ ಬರ್ತಿದ್ದಾರೆ. ಅದ್ರ ಮೇಲೆ ಇದು ಒಂದು ಚಿಕ್ಕ ತೇರು ಕೂಡ ಇದೆ, ಒಂದು 15 ಅಡಿ ಇರ್ಬೋದು. ತುಂಬ ಆಕರ್ಷಣೀಯವಾಗಿದೆ ಇದು ಕೂಡ. ಪ್ರಾಣದ ಮೇಲೆ ಆಸೆ ನಿಮಗೆಲ್ಲ ಇಲ್ಲ ಅಂದರೆ ಇದ್ರ ಮೇಲೆ ಹೋಗಿ. ಅದರೊಳಗಡೆ ಮನುಷ್ಯರಿದ್ದಾರೆ, ಅದೇ ರೌಂಡ್ ಆಗ್ತಿದೆ ನೋಡಿ. ಇವಾಗ ನೀವು ನೋಡ್ತಿರೋದು ಜಾಯಿಂಟ್ ವೀಲ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಲೈಫಲ್ಲಿ ಸೆಕೆಂಡ್ ಟೈಮು.
ಇವ್ರಿಗೆಲ್ಲ ಎರಡೆರಡು ಗುಂಡಿಗೆ ಇದೆ ಅನ್ಸುತ್ತೆ. ನಮ್ಗಾದ್ರೆ ಹೋಗಕ್ ಭಯ ಆಗೋಯ್ತು. ಇವ್ರು ಹೋಗ್ತಿದ್ದಾರೆ, ನಾವು ಕೆಳಗಡೆಯಿಂದ ನೋಡೋಣ ಯಾವ ತರ ಹೋಗ್ತಾರೆ ಅಂತ. ಇವ್ರಿಗೆ ಏನು ಖುಷಿ ಕೊಡುತ್ತೆ ಗುರು. ನನ್ಗತ್ಕು ಆ ಹೆಣ್ಮಕ್ಳೆಲ್ಲ ನೋಡಿದೆ, ಅವ್ರು ಹತ್ಕೊಬಿಟ್ಟಿದ್ದಾರೆ. ಅದರಿಂದನೇ ನಾನು ಹೋಗಿಲ್ಲ, ತುಂಬ ಭಯ ಆಗೋಯ್ತು. ಆ ಗಂಡು ಮಕ್ಳು ಕೂಡ ಚಿಕ್ಕ ಚಿಕ್ಕವರು ಎಲ್ಲರೂ ತುಂಬ ಜನ ಭಯ ಪಡ್ತಿದ್ದಾರೆ ಅದರಲ್ಲಿ ಹೋಗೋಕ್ಕೆ. ಅದಕ್ಕೆ ಇದರಲ್ಲಿ ರಶ್ ಇರಲ್ಲ, ಕಡಿಮೆ ಜನ ಹೋಗ್ತಿದ್ದಾರೆ ಇದರಲ್ಲಿ. ನೋಡಿ ನೋಡಿ, ಹೋಯ್ತು ಉಲ್ಟಾ ಆಗೋಯ್ತು. ಇವಾಗೆಲ್ಲ ಯಾವ್ದನ್ನ ಓಪನ್ ಆದ್ರೆ ಎಲ್ಲರೂ ಕೆಳಗಡೆ ಬಂದ್ಬಿಡ್ತಾರೆ. ಅವಸರನ ಅದ್ರಲ್ಲಿ ಹೋಗೋದು. ತಲೆಗಳೆಲ್ಲ ಕೆಳಗಡೆ ಬಂದಿದೆ. ಇವಾಗ ಯಾರನ್ನ ಊಟ ಮಾಡ್ಕೊಂಡು ಹೋಗಿದ್ರೆ ಅಷ್ಟೇ ವಾಮಿಟ್ ಆಗೋದಂತೂ ಗ್ಯಾರಂಟಿ ಆಗೋಗುತ್ತೆ. ತಲೆ ಸುತ್ತು ಬಿಡುತ್ತೆ ಇವರು, ಅಷ್ಟು ಸ್ವಲ್ಪ ಸ್ಪೀಡಾಗಿ ಸುತ್ತಾ ಇರ್ತಲ್ವ, ತಲೆ ಕೂಡ ಸುತ್ತೋ ಚಾನ್ಸಸ್ ಇರುತ್ತೆ. ಈ ಜಾತ್ರೆಯಲ್ಲಿ ವೆರಿ ಡೇಂಜರಸ್ ಅಂದ್ರೆ ಇದೇ ಅನ್ಸುತ್ತೆ ನನ್ಗಂತೂ. ನೋಡಿ ನೋಡಿ ಅಳ್ತಿರೋದು ನೋಡಿ ಅಲ್ಲಿ ಹೆಣ್ಮಕ್ಳು. ಅಂತವ್ರು ಏನಕ್ಕೆ ಹೋಗ್ಬೇಕು, ದುಡ್ಡು ಕೊಟ್ಟು ಅಳಕ್ಕೆ ಹೋಗ್ಬೇಕಾ ಇದ್ರಲ್ಲಿ? ಅದಕ್ಕೆ ನಾನೇ ಬುದ್ಧಿವಂತ, ನಾನು ಹೋಗ್ಲೇ ಇಲ್ಲ ಗುರು ಅದ್ರಲ್ಲೇ. ಆ ಜಾಯಿಂಟ್ ವೀಲ್ಗೆ ನನ್ಗಾದ್ರೆ ಸುಸ್ತಾಗೋಗಿತ್ತು. ಮದ್ದೂರಮ್ಮ ದೇವಸ್ಥಾನ ಹತ್ರ ನೋಡಿದ್ದಾಯ್ತು. ನಮ್ಮದು ಒಂದು ಹೊಸ ಹೆಲ್ಮೆಟ್ ಕದ್ಬಿಟ್ಟಿದ್ದಾರೆ, ಗಾಡಿಯಲ್ಲಿ ಸಿಕ್ಸಿದ್ವಿ. ಅದನ್ನು ಕಿತ್ಬಿಟ್ಟು ಎತ್ಕೊಂಡ್ಬಿಟ್ಟಿದ್ದಾರೆ ಯಾರೋ. ಪರವಾಗಿಲ್ಲ, ದೇವರ ಅವ್ರಿಗೆ ಒಳ್ಳೇದು ಮಾಡಲಿ, ಚೆನ್ನಾಗಿರಲಿ. ದೊಡ್ಡನಾಗಮಂಗಲದಲ್ಲಿ ಹಬ್ಬನೇ ಹಬ್ಬ ಇವತ್ತು. ಎಷ್ಟು 11 ತೇರುಗಳನ್ನ ಮದ್ದೂರಮ್ಮ ದೇವಸ್ಥಾನ ಹತ್ರ ನಾವು ಇವತ್ತು ನೋಡಿದ್ವಿ. ವಿಡಿಯೋ ಏನಾದರೂ ಚೆನ್ನಾಗಿದ್ದೆ ಅಂದರೆ, ಸ್ವಲ್ಪನಾದರೂ ಚೆನ್ನಾಗಿದೆ ಅಂದರೆ ಯಾರಿಗಾದ್ರೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಸ್ವಲ್ಪ ಜನ ಜಾಸ್ತಿ ನೋಡಿದ್ರೆ ನನಗೂ ಇನ್ನೂ ಕಷ್ಟ ಬಿದ್ದು ಇನ್ನೂ ಚೆನ್ನಾಗಿ ಮಾಡೋಣ ಅನಿಸುತ್ತೆ. ಯಾರು ನೋಡದೇ ಇರೋ ಕಾರಣ ಇಂಟ್ರೆಸ್ಟ್ ಕೂಡ ಬರಲ್ಲ. ಆದರೆ ಪರವಾಗಿಲ್ಲ, 100 ವ್ಯೂಸ್ ಬಂದರೂ 200 ವ್ಯೂಸ್ ಬಂದರೂ ನಾನು ನಿಲ್ಸೋದೆಲ್ಲ ಮಾಡ್ತಾಯಿರ್ತೀನಿ. ಸಪೋರ್ಟ್ ಬಂದರೆ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಬಿಟ್ಟು ಆದರೆ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.